ನೋಡಿ, ನಾವು ಹೇಳಿದ್ದೇ ಸತ್ಯ, ನಮ್ಮದೇ ಹೆಡ್ ಕ್ವಾರ್ಟರ್ಸು, ಹಂಗೆ ಹಿಂಗೆ ಅಂತ ಕೊಚ್ಕೊಳ್ಳೋರಿಗೆಲ್ಲ ಸ್ಪೀಡ್ ನ್ಯೂಸ್ ಕನ್ನಡ ಪ್ರೂಫ್ ಸಮೇತ ಉದಾಹರಣೆ ಕೊಡ್ತಾ ಇದ್ದೀವಿ. ನಾವು ಹೇಳಿದ್ದೇ ನಿಜ ಆಗಿದೆ. ರಾಜಕೀಯ, ಕರ್ನಾಟಕ ರಾಜಕೀಯದಲ್ಲಿ ನಾವೇನು ಅನಲೈಸ್ ಮಾಡ್ತಾ ಇದ್ದೀವೋ ಅದೇ ಆಗ್ತಾ ಇದೆ. ನಾವೇನು ಹೆಡ್ ಕ್ವಾರ್ಟರ್ಸು, ನಾವೇ ನಿಜ, ನಮ್ಮದೇ ಫಸ್ಟು ಅದ್ಯಾವುದನ್ನು ಕೂಡ ನಾವು ಹೇಳ್ಕೊಳ್ಳಲ್ಲ. ಹೊಗಳು ಬಟ್ಟರ ರೀತಿಯಲ್ಲಿ ನಾವು ಹೊಗಳ್ಕೊಳ್ಳೋದು ಇಲ್ಲ. ವೀಕ್ಷಕರೇ, ನಿಮಗೆ ಪ್ರೂಫ್ ಸಮೇತ ನಾವು ತೋರಿಸ್ತಾ ಇದ್ದೀವಿ. ಪ್ರೂಫ್ ಸಮೇತ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಕಳೆದ ಕೆಲ ದಿನಗಳ ಹಿಂದೆ ಒಂದು ವಿಡಿಯೋವನ್ನು ನಾನೇ ಮಾಡಿದ್ದೆ ಸ್ವತಃ. ನಿಮಗೆ ನನ್ನ ಪಕ್ಕದಲ್ಲೇ ಒಂದು ವಿಂಡೋದಲ್ಲಿ ಗೊತ್ತಾಗ್ತಾ ಇದೆ. ನಾನು ಕೂಡ ನಿಮಗೆ ಯೂಟ್ಯೂಬ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಜೂನ್ 1ಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಗುರುಬಲ ಅನ್ನುವಂತಹ ವಿಡಿಯೋವನ್ನು ನಾನೇ ಕಳೆದ 5 ದಿನಗಳ ಹಿಂದೆ ಮಾಡಿದ್ದೆ. ಅಂದರೆ ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಮಾಡಿರುವಂತಹ ವಿಡಿಯೋ ಇದು. ನೀವೀಗ ಗಮನಿಸಬಹುದು ಈ ವಿಡಿಯೋವನ್ನು ನೋಡಿ. ಜೂನ್ 1ಕ್ಕೆ ಡಿ.ಕೆ.ಗೆ ಗುರುಬಲ, ನಾವು ಕೊಟ್ಟಿರುವಂತಹ ತಮ್ನೇಲು. ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ಗಮನಿಸ್ತಾ ಇದ್ದೀರಾ, ನನ್ನ ಪಕ್ಕದಲ್ಲಿ ನಿಮಗೆ ಬಹಳ ನೀಟಾಗಿ ಗೊತ್ತಾಗ್ತಾ ಇದೆ. ಜೂನ್ 3ಕ್ಕೆ ನೋಡಿ, ನಾವೇ ಹೆಡ್ ಕ್ವಾರ್ಟರ್ಸು, ನಾವೇ ಅದು ಇದು, ಆ ರೀತಿ ನಾವು ಹೊಗಳು ಬಟ್ಟರ ರೀತಿಯಲ್ಲಿ ನಾವು ಹೇಳ್ಕೊಳಕ್ ಹೋಗಲ್ಲ. ನೀವು ಬಹುತೇಕ ಸ್ಪೀಡ್ ನ್ಯೂಸ್ ಕನ್ನಡದ ನಮ್ಮ ಯೂಟ್ಯೂಬ್ಗೆ ಹೋಗಿ ನೀವು ಗಮನಿಸಬಹುದು. ಹತ್ತತ್ರ 5 ಲಕ್ಷ ಸಬ್ಸ್ಕ್ರೈಬರನ್ನು ನಾವು ದಾಟ್ತಾ ಇದ್ದೀವಿ. ಪ್ರತಿಯೊಂದು ಸುದ್ದಿ, ಆ ಕಂಟೆಂಟು ನಮ್ಮ ಆ್ಯಂಕರ್ಗಳು ಎಕ್ಸ್ಪ್ಲೇನ್ ಮಾಡೋದನ್ನು ಕೂಡ ನೀವು ಗಮನಿಸಬಹುದು. ಅದರ ಜೊತೆಗೆ ಮೊನ್ನೆ ತಾನೇ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿಯಿಂದ ನಾವು 1 ಮಿಲಿಯನ್ ರೀಚ್ ಆಗಿದ್ದೀವಿ ಫೇಸ್ಬುಕ್ಕಲ್ಲಿ. ಇದೆಲ್ಲದಕ್ಕೂ ಕೂಡ ಕಾರಣ 6.5 ಕೋಟಿ ಕನ್ನಡಿಗರ ಆಶೀರ್ವಾದ. ಸೊ ಹಾಗಾಗಿ ಹೊಗಳು ಬಟ್ಟರ ರೀತಿಯಲ್ಲಿ ನಾವು ಹೊಗಳುಕೊಳ್ಳಲ್ಲ. ನಾವೇನು ಹೇಳಿದ್ವಿ ಅದೇ ಆಗಿದೆ. ಯಾವ ಕನ್ನಡ ಮಾಧ್ಯಮದ ಇತಿಹಾಸದಲ್ಲೂ ಯಾರೂ ಕೂಡ ಒಬ್ಬರೇ ಒಬ್ಬರು ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಯಾರಾದರೂ ಒಬ್ಬರಾದರೂ ಹೇಳಿದ್ರಾ? ಖಂಡಿತ ಇಲ್ಲ. ಹೇಳಿದ್ರೆ ನೀವು ಕಮೆಂಟ್ ಕೂಡ ಮಾಡ್ಬೋದು, ನೋಡಿ ಹೇಳಿದ್ದಾರೆ ಅಂತ ಹೇಳಿ. ಬಟ್ ನಾವು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀವಿ. ನೋಡಿ, ಗುರುಬಲ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಜೂನ್ 1ನೇ ತಾರೀಕು ಅವರು 3ನೇ ತಾರೀಕೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಅದರಂತೆ ಬುಧವಾರನೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅವರು ಅತಿಯಾಗಿ ನಂಬುವಂತಹ ಅಜ್ಜಯ್ಯನೇ ಅವರಿಗೆ ಡೇಟು, ಟೈಮು ಎಲ್ಲವನ್ನ ಕೂಡ ಕೊಟ್ಟಾಗಿದೆ. ನೋಡಿ, ಹಾಗಾದ್ರೆ ಯಾಕೆ ಆಯ್ಕೆ ಮಾಡಿಕೊಂಡ್ರು ಡಿ.ಕೆ. ಶಿವಕುಮಾರ್ ಅವರು ಜೂನ್ 3ನೇ ತಾರೀಕು? ಅದರ ಜೊತೆಗೆ ನೂತನ ಸಚಿವ ಸಂಪುಟದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ, ಯಾವುದೇ ಆಡಂಬರ ಇಲ್ಲ, ಅತಿ ಸರಳ ರೀತಿಯಲ್ಲಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ನಿಯೋಗ ಇವತ್ತು ರಾಜ್ಯಪಾಲರನ್ನ ಕೂಡ ಭೇಟಿ ಮಾಡಿ ಪ್ರಮಾಣ ವಚನ ಸಮಾರಂಭದ ಕುರಿತು ಚರ್ಚೆ ಕೂಡ ಮಾಡಿದೆ. ಅತಿ ಸರಳವಾಗಿರುತ್ತೆ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಸಮಾರಂಭ. ಮತ್ತೊಂದು ಕಡೆ ನಾನು ಆಗಲೇ ಹೇಳಿದೆ ನಿಮಗೆ, ಡಿ.ಕೆ. ಶಿವಕುಮಾರ್ ಅವರು ಅತಿಯಾಗಿ ನಂಬೋದು ಅಜ್ಜಯ್ಯನನ್ನ. ಯಾವುದೇ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯ ಅವರ ಮಾತನ್ನ ಯಾವತ್ತೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತನ್ನ ಮೀರೋದಿಲ್ಲ. ಅವರು ಹೇಳಿದ ರೀತಿಯಲ್ಲೇ, ಅವರು ಹಾಕಿದ ಗೆರೆಯನ್ನ ಡಿ.ಕೆ. ಶಿವಕುಮಾರ್ ಅವರು ದಾಟಿಲ್ಲ, ದಾಟೋದೂ ಇಲ್ಲ. ಕಳೆದ ಬಾರಿ ಡಿ.ಸಿ.ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯ ಅವರ ಆಶೀರ್ವಾದ ಪಡ್ಕೊಂಡು ಅವರ ಹೆಸರಿನಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತೂ ಕೂಡ ಗಮನಿಸಬಹುದು, ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಸೊ ಹಾಗಾಗಿ ಸ್ಪೀಡ್ ನ್ಯೂಸ್ ಕನ್ನಡ ಎಷ್ಟು ವೇಗವಾಗಿ ಮುನ್ನುಗ್ತಾ ಇದೆ. ನಿಮ್ಮ ಕೈಯಲ್ಲೇ ನಿಮಗೆ ಎಲ್ಲ ಸುದ್ದಿಗಳನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹೊಗಳು ಬಟ್ಟರ ರೀತಿಯಲ್ಲಿ ನಾವೇ ನಂಬರ್ ಒನ್ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹೊಗಳುಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಪ್ರೂಫ್ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 3ನೇ ತಾರೀಕು, ಇದು ಯಾವತ್ತೋ ನೆನ್ನೆ ಮಾಡಿರೋ ವಿಡಿಯೋ ಅಲ್ಲ, ಕಳೆದ 5 ದಿನದ ಹಿಂದೆ ಮಾಡಿರುವ ವಿಡಿಯೋ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಡೆಲ್ಲಿಯಿಂದ ಬುಲಾವ್ ಬಂದು ಅವರು ಹೋಗೋದಕ್ಕೆ 1 ದಿನ ಮುಂಚಿತವಾಗಿರುವಂತಹ ವಿಡಿಯೋ. ಆಗ ಯಾರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅವರು ದಿಢೀರಂತ ಅಷ್ಟು ಈಸಿಯಾಗಿ ರಾಜೀನಾಮೆ ಕೊಟ್ಟುಬಿಡ್ತಾರೆ ಅನ್ನೋದು ಯಾವ ಚಾನಲ್ಗಳು ಕೂಡ ಅನಲೈಸ್ ಮಾಡಿರಲಿಲ್ಲ. ಏನೋ
ಚುನಾವಣೆ ಇದೆ, ರಾಜ್ಯಸಭೆ ಚುನಾವಣೆ, MLCದಿದೆ, ಆ ವಿಚಾರ ಅಥವಾ ಸಂಪುಟ ರಚನೆ ಪುನರ್ರಚನೆ ಇರಬಹುದು ಅಥವಾ ಸಂಪುಟ ವಿಸ್ತರಣೆ ಇರಬಹುದು, ಈ ವಿಚಾರದ ಬಗ್ಗೆ ಡಿಸ್ಕಸ್ ಆಗುತ್ತೆ ಅಂತಲೇ ಹೇಳಲಾಗಿತ್ತು. ಬಟ್ ನಾವು ಅವತ್ತಿನ ದಿನ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ಗುರುಬಲ ಶುರುವಾಗ್ತಾ ಇದೆ. DK ಶಿವಕುಮಾರ್ ಅವರು ಎಷ್ಟು ದೈವ ಭಕ್ತರು, ಈಗಲೂ ಕೂಡ ಅಷ್ಟೇ. ಅವರಿಗೆ ಹೊಂದುವಂತಹ ಡೇಟು ಟೈಮು ಎಲ್ಲವನ್ನ ಮ್ಯಾಚ್ ಮಾಡಿಕೊಂಡೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. ಜೂನ್ 3ನೇ ತಾರೀಕು ಬುಧವಾರ. ಈ ರೀತಿ ಹೇಳಿದಂತಹ ಕನ್ನಡ ಮಾಧ್ಯಮದಲ್ಲಿ ಏಕೈಕ ಚಾನಲ್ ಅಂದರೆ ಅದು ಸ್ಪೀಡ್ ನ್ಯೂಸ್ ಕನ್ನಡ. ಇದೇ ರೀತಿಯ ಸಪೋರ್ಟು 6.5 ಕನ್ನಡಿಗರಿಂದ ನಮ್ಮ ಚಾನಲ್ಗೆ ಬೇಕೇ ಬೇಕು. ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಬೆಂಬಲಕ್ಕೆ ನಾವು ಕೈ ಮುಗಿದು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯವನ್ನು, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಬಹುದು. ಧನ್ಯವಾದ.